1 ಕೊರಿಂಥ 2ನೇ ಅಧ್ಯಾಯ 1-5 ವಾಕ್ಯಗಳು. 1 Corinthians chapter 2 verse 1-5. ನಾವೆಲ್ಲರೂ ಎದ್ದು ನಿಂತು ಓದ್ತೇವಲ್ಲ ಬೈಬಲ್, ನಾವೆಲ್ಲರೂ ಎದ್ದು ನಿಂತು ಓದೋಣ. ಎಲ್ಲರೂ ಓದ್ಬೇಡ್ರಿ, ನಾನು ಓದುವಾಗ ನೀವು ಕೇಳಿಸ್ಕೊಳ್ರಿ. ಸಹೋದರರೇ, ನಾನಂತೂ ದೇವರು ಹೇಳಿಕೊಟ್ಟ ಮಾತನ್ನು ತಿಳಿಸುವವನಾಗಿ ನಿಮ್ಮ ಬಳಿಗೆ ಬಂದಾಗ ವಾಕ್ಚಾತುರ್ಯದಿಂದಾಗಲಿ ಜ್ಞಾನಾಡಂಬರದಿಂದಾಗಲಿ ಬರಲಿಲ್ಲ. ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೆನು. ಇದಲ್ಲದೆ ನಾನು ನಿಮ್ಮಲ್ಲಿಗೆ ಬಂದಾಗ ನಿಮ್ಮ ಬಳಿಯಲ್ಲಿ ಬಲಹೀನನು, ಭಯಪಡುವವನು, ಬಹು ನಡುಗುವವನು ಆಗಿದ್ದೆನು. ನಿಮ್ಮ ನಂಬಿಕೆಯು ಮಾನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನ ವಾಕ್ಯಗಳನ್ನು ನಾನು ಪ್ರಯೋಗಿಸದೆ ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸಿದೆನು. ಆಮೇನ್, ಆಮೇನ್. ನಾವೆಲ್ಲರೂ ಕುಳಿತುಕೊಳ್ಳೋಣ. ಇವತ್ತು ನಾನು ಹೇಳುವಂಥ ಸಂದೇಶದ ಶಿರೋನಾಮೆ ದೇವರ ಬಲದ ರಹಸ್ಯ. ಎಷ್ಟು ಜನರಿಗೆ ದೇವರ ಬಲ ಬೇಕು ಇವತ್ತು ಬೆಳಗ್ಗೆ? ಹಲ್ಲೆಲೂಯಾ. ದೇವರ ದ ಸೀಕ್ರೆಟ್ ಆಫ್ ಹ್ಯಾವಿಂಗ್ ದ ಸ್ಟ್ರೆಂತ್ ಆಫ್ ದ ಲಾರ್ಡ್. ದೇವರ ಬಲದ ರಹಸ್ಯ. ನೋಡ್ರಿ, ನಾನು ನಿಮಗೊಬ್ಬ ವ್ಯಕ್ತಿಯನ್ನು ತೋರಿಸ್ತೇನೆ. ಆ ವ್ಯಕ್ತಿ ಭಾಳ ಜನಕ್ಕೆ ಗೊತ್ತಿದೆ. ಹುಡುಗರೆಲ್ಲ ಹೇಳ್ಬಿಟ್ರು, ವಯಸ್ಸಾದವ್ರಿಗೆ ಗೊತ್ತಿಲ್ಲ, ಕೆಲವ್ರಿಗೆ ಗೊತ್ತು. ವಿರಾಟ್ ಕೊಹ್ಲಿ ನಾನು ನೋಡಿದಾಗೆ, ನಾನು ಮ್ಯಾಚ್ ನೋಡೋದು ತುಂಬ ಕಡಿಮೆ, ಯಾಕಂದರೆ ಅಷ್ಟೊಂದು ಗಂಟೆ ನನ್ನ ಕೈಯಲ್ಲಿ ಕೂರಕ್ಕಾಗಲ್ಲ. ಆದರೆ ಕೆಲವು ಸಾರಿ ನಾನು ಸಚಿನ್ ತೆಂಡೂಲ್ಕರ್ನ ನೋಡಿ ಬೆಳೆದವನು. ಬೂಸ್ಟ್ ಈಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ, ಅದು ಸಚಿನ್ನ ರಹಸ್ಯ. ಆದರೆ ಇವತ್ತು ನೀವು ಗಮನಿಸಿ ನೋಡೋದಾದ್ರೆ ಕ್ರಿಕೆಟ್ನಲ್ಲಿ ನಾನು ನೋಡಿದಾಗೆ, ಯಾವಾಗಾದರೂ ಒಂದೊಂದು ಸರಿ ಗಮನಿಸುವಾಗ ಕ್ರಿಕೆಟ್ನಲ್ಲೇ ಭಾಳ ಸ್ಟ್ರೆಂತ್ ಅಥವಾ ಸ್ಟ್ಯಾಮಿನಾ ಅಥವಾ ಭಾಳ ಚುರುಕಾಗಿ ಅಗ್ರೆಸಿವ್ ಆಗಿ ಆಡುವಂಥ ಒಬ್ಬ ಪ್ಲೇಯರ್ ಇದ್ದರೆ ಅದು ವಿರಾಟ್ ಕೊಹ್ಲಿ ಅಂತ ಹೇಳ್ತಾರೆ. ಅವನ ಫಿಟ್ನೆಸ್ ಅವನಿಗೆ ಸೀಕ್ರೆಟ್ ಅಂತ ಹೇಳ್ತಾರೆ. ಅವನ ಶರೀರವನ್ನು ಅವನು ಯಾವ ಮಟ್ಟಕ್ಕೆ ಇಟ್ಕೊಂಡಿದ್ದಾನೆ ಅಂದರೆ, ಆದರೆ ನನಗೆ ಆಶ್ಚರ್ಯ ಆಯಿತು, ಅವನು ನಾನ್ ವೆಜ್ಜೇ ತಿನ್ನಲ್ವಂತೆ. ಅವನು ನ್ಯೂಟ್ರಿಷನ್ ಪದಾರ್ಥಗಳನ್ನು, ವೆಜ್ಜನ್ನು ಮಾತ್ರ, ಸಸ್ಯಾಹಾರಿ ಅವನು. ಆದರೆ ಅವನು ಇಷ್ಟು ಚೆನ್ನಾಗಿ ಆಡಿ ಕಪ್ಗಳನ್ನು ಗೆಲ್ಲಲಿಕ್ಕೆ ಅವನಿಗೆ ಇರುವಂತಹ ರಹಸ್ಯ ಏನು ಅಂತ ಕೇಳಿದ್ರೆ, ಅವನು ಹೇಳ್ತಾನೆ, ಇಟ್ ಈಸ್ ಮೈ ಡಿಸಿಪ್ಲಿನ್ ಅಂತಾನೆ. ನನ್ನ ಶಿಸ್ತು. ನಾನು ಸಮಯವನ್ನು ಮೀರಿ ಊಟ ಮಾಡಲ್ಲ. ನಾನು ಊಟ ಮಾಡೋದು ಕೂಡ ಕ್ರಮಬದ್ಧವಾಗಿ ಮಾಡ್ತೀನಿ. ಐ ಈಟ್ ಆನ್ ಟೈಮ್. ಯಾಕಂದರೆ ನನಗೆ ನನ್ನ ನ್ಯೂಟ್ರಿಷನ್ ತಗೊಳ್ಳುವಂಥ ಫುಡ್ಡು, ತಗೊಳ್ಳುವಂಥ ಟೈಮಿಂಗ್ಸ್, ಅವುಗಳಲ್ಲಿ ನಾನು ಮಾಡುವಂಥ ಎಕ್ಸಸೈಸ್, ಅದು ನನ್ನನ್ನು ಇಷ್ಟು ವರ್ಷ ಎನರ್ಜಿಯಿಂದ ಕ್ರಿಕೆಟ್ ಆಡಲಿಕ್ಕೆ ನನ್ನನ್ನು ಏನು ಮಾಡಿದೆಯಂತೆ, ಬಲಪಡಿಸಿದೆ. ನಾವು ಕೂಡ ಇವತ್ತು ನೋಡೋದಾದರೆ ಒಬ್ಬರು ಹೀಗೆ ಹೇಳ್ತಾರೆ, ವಿ ಆರ್ ಲಿವಿಂಗ್ ಇನ್ ಎ ವರ್ಲ್ಡ್ ವಿಚ್ ಇಸ್ ಸರ್ವೈವಲ್ ಫಾರ್ ಫಿಟೆಸ್ಟ್. ಯಾರು ಫಿಟ್ ಆಗಿರ್ತಾನೋ ಅವನು ಮಾತ್ರ ಬದುಕಕ್ಕೆ ಸಾಧ್ಯ. ನಾನೇನೆ ಪ್ರಯಾಣ ಮಾಡುವಾಗ ಒಬ್ಬ ಆಟೋದವನು, ಚನ್ನಪಟ್ಟಣದ ಆಟೋ ಡ್ರೈವರ್ ಅಲ್ಲಿದ್ದರು ಬೆಂಗಳೂರಲ್ಲಿ. ಸರ್, ಕಾಂಪಿಟೇಷನ್ ಇದೆಯಾ? ಭಾಳ ಕಾಂಪಿಟೇಷನ್ ಇದೆ ಸರ್. ಮತ್ತು ಉಮೇಶ್, ನಿಮ್ದು ಹೆಂಗೆ ನಡೀತಿದೆ ಜೀವನ? ಸರ್, ಬೆಳಗ್ಗೆ ಹಗಲು ರಾತ್ರಿ ದುಡಿತೀನಿ ಸರ್. ನಾನು ಹೇಳಿದೆ, ಒಂದು 20,000 ಸಿಗುತ್ತಾ? ಏನು ಸರ್, 20,000ಕ್ಕೆ ಚನ್ನಪಟ್ಟಣದಿಂದ ಇಲ್ಲಿ ಬಂದು ಕೆಲಸ ಮಾಡಬೇಕಾ? 50,000 ಸಿಗುತ್ತೆ ನನಗೆ. ಊಬರ್ ಆಟೋ ಡ್ರೈವರ್, 50,000. ನಾನು ಅದರಲ್ಲಿ ಅನ್ನ, ಅಕ್ಕಿ ಎಲ್ಲನೂ ಊರಿಂದನೇ ತತ್ತೀನಿ. ನನ್ನ ಆದಾಯ ಎಲ್ಲ ಮುಗಿಸಿ ಆಲ್ಮೋಸ್ಟ್ ನಾನು 30,000 ಮನೆಗೆ ತಗೊಂಡು ಹೋಗ್ತೀನಿ. ಪ್ರತಿ ಶನಿವಾರ ನಾನು ಹೋಗ್ತೀನಿ ಸರ್. ಸರ್, ಇಲ್ಲಿ ಅರ್ಹವಾಗಿ ಇದ್ದರೆ ಮಾತ್ರ ಬೆಂಗಳೂರಲ್ಲಿ ಬದುಕಕ್ಕಾಗ ಸರ್. ಇದು ಬರೀ ಫಿಟ್ ಆಗಿರೋರು, ಅಂದರೆ ಎಲ್ಲಾದರೂ ಸರಿಯಾಗಿ ಇದ್ದರೆ ಮಾತ್ರನೇ, ಇಲ್ಲಾಂದರೆ ಏನು ಉಳ್ಸೋಕ್ಕಾಗಲ್ಲ. ಯಾಕೆ ಹೇಳ್ತಿದ್ದಾರೆ ಅಂದರೆ, ಯಾವುದೇ ಫೀಲ್ಡಲ್ಲೂ ಅದನ್ನು ಪರಿಶ್ರಮ ಮಾಡಿ ಅದರದ್ದು ಒಂದು ಸೀಕ್ರೆಟ್ ಅವನಿಗೆ ಇದ್ದೇ ಇರುತ್ತೆ, ಅವನಿಗೆ ಮೇಲ್ ಬರಲಿಕ್ಕೆ. ಆ ಸೀಕ್ರೆಟ್ ನಾವು ಅನೇಕ ಸಾರಿ ನೋಡಲ್ಲ, ಆದರೆ ಅವ್ರು ಬೆಳೆದಿರೋದು ಮಾತ್ರ ನೋಡಿ ಹೆಂಗೆ ಬೆಳೆದ್ಬಿಟ್ರು ಅಂದ್ಬಿಡ್ತೀವಿ. 100ಕ್ಕೆ 99% ಜನ ಒಂದು ವೇಳೆ ಮೋಸಗಾರರೇ ಇರ್ಬೋದು, ಆದರೆ 10% ಜನರ ಹತ್ರ ಯಾವುದೋ ಒಂದು ರಹಸ್ಯ ಇದೆ. KFC ಚಿಕನ್, ಆ ಚಿಕನ್ನ ಪ್ರಪಂಚದಾದ್ಯಂತ ಮಾರ್ತಾರೆ. KFC ಚಿಕನ್ನ ಮಕ್ಕಳುಗಳು ಇಷ್ಟಪಟ್ಟು ತಿಂತಾರೆ. ಆದರೆ ಅದಕ್ಕೊಂದು ಫುಡ್ ರೆಸಿಪಿ ಇದೆ. ಆ ಫುಡ್ ರೆಸಿಪಿ ಸೀಕ್ರೆಟ್. ಅದು ಆ ಒಂದು ರೆಸಿಪಿನ ಮಾತ್ರ ಹಾಕಿದ್ರೆ ಆ ಚಿಕನ್ ಹಂಗೆ ಬರುತ್ತೆ. ಬೇರೆ ಯಾರೇ ಚಿಕನ್ ಮಾಡಿದ್ರು 5 ಸ್ಟಾರ್ ಚಿಕನ್ ಬಿಡದಿಲು ಸಿಗುತ್ತೆ, ಅದು KFC ಅಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಸೀಕ್ರೆಟ್ ಇದೆ.
ನಮ್ಮ ಜೀವಿತಗಳಲ್ಲಿ ಇಲ್ಲಿ ನಾವು ನೋಡುವಂಥ ವ್ಯಕ್ತಿ ಪೌಲ, ಅವನು ದೇವರ ರಾಜ್ಯಕ್ಕಾಗಿ ಬಲವಾಗಿ ಬಳಸಲ್ಪಟ್ಟ ವ್ಯಕ್ತಿ. ಯೇಸು ಕ್ರಿಸ್ತನ ನಂತರ ನನ್ನ ಪ್ರಕಾರ ಸತ್ಯವೇದದಲ್ಲೇ ದೇವರು ಬಲವಾಗಿ ಉಪಯೋಗಿಸಿದಂಥ ಒಬ್ಬ ವ್ಯಕ್ತಿ ಇದ್ರೆ ಅದು ಯಾರು? ಪೌಲ. ಮತ್ತಾಯ, ಮಾರ್ಕ ಅವರೆಲ್ಲರೂ ಸೇವೆ ಮಾಡ್ತಾರೆ, ಆದರೆ ಅತಿ ಹೆಚ್ಚು ಪತ್ರಿಕೆಗಳನ್ನು ಸತ್ಯವೇದದಲ್ಲಿ ನಮಗೆ ಬರೆದು ಕೊಟ್ಟಿದ್ದು ಪೌಲ. ಹಾಗಿದ್ರೆ ಪೌಲನ ಜೀವಿತದಲ್ಲಿ ಒಂದು ರಹಸ್ಯ ಇತ್ತು, ಒಂದು ಸೀಕ್ರೆಟ್ ಇತ್ತು. ಆ ಸೀಕ್ರೆಟ್ನ ಇವತ್ತು ನಾವು ತಿಳ್ಕೋಬೇಕು. ಇನ್ಫ್ಯಾಕ್ಟ್ ನೀವು ಓದಂಥ ಈ ವಾಕ್ಯ ಭಾಗ ನೀವು ನೋಡೋದಾದ್ರೆ ಕೊರಿಂಥ ಪತ್ರಿಕೆ, ಈ ಪತ್ರಿಕೆಗೆ ಅವನು ಈ ಲೆಟರ್ನ ಬರೀತಿದ್ದಾನೆ. ನೋಡ್ರಿ, ಈ ಸಭೆ ಹೇಗಿತ್ತಂದ್ರೆ, ಈ ಸಭೆ ಹೊರಗಡೆ ಇದ್ದಂಥ ಎಲ್ಲ ಪಾಪಗಳು ಒಳಗಿತ್ತು. ಆಚೆ ಬೇರೆ ಏನೇನು ವ್ಯಭಿಚಾರ, ವೇಶ್ಯಾವಾಟಿಕೆ, ಯಾವುದೆಲ್ಲ ಪಾಪಗಳಿತ್ತು ಅದೇ ಥರ ಪಾಪಗಳು ಸಭೆ ಒಳಗಡೆ ಇತ್ತು. ಆ ಸಭೆ 4 ಗುಂಪಾಗಿ ಛಿದ್ರ ಆಗ್ಬಿಟ್ಟಿತ್ತು. ಒಬ್ಬೊಬ್ಬರು ಒಬ್ಬ ಪಾಸ್ಟರ್ನ ಇಟ್ಕೊಂಡು, ನಾನು ಅಪೊಲ್ಲೋಸನ್ ಶಿಷ್ಯ, ನಾನು ಪೌಲನ ಶಿಷ್ಯ ಅಂತ ಅವರಲ್ಲೇ ಗುಂಪುಗಳಿತ್ತು. ಕೊರಿಂತ್ ಅಂದರೆ ಲೈಂಗಿಕ ಪಾಪ ಅಂತ ಅರ್ಥ, ಸೆಕ್ಸ್ಯುವಲಿ ಇಮ್ಮಾರಲ್ ಅಂತ. ಇವತ್ತು ನಾವು ನೋಡುವ ಹಾಗೆ ನಮ್ಮ ಸುತ್ತಲೂ ಇರುವಂತಹ ಪ್ರಪಂಚದಲ್ಲೂ ಕೂಡ ನಾವಿವತ್ತು ಅತಿ ಹೆಚ್ಚು ಈ ರೀತಿ ಪಾಪಗಳಲ್ಲಿ ಯೌವನಸ್ಥರುಗಳು, ವ್ಯಕ್ತಿಗಳು ಹೋರಾಡುವುದನ್ನು ನಾವು ನೋಡ್ತಾ ಇದ್ದೀವಿ. ಸಭೆ ಒಳಗಡೆನೂ ಇದಿದೆ. ಅವತ್ತಿನ ಕಾಲದಲ್ಲಿ ಯಾರಾದರೂ ಯಾರನ್ನಾದರೂ ಬೈಬೇಕಂದ್ರೆ ಅವನಿಗೆ ಕೊರಿಂತಿಯನ್ ಅಂತ ಕರೆಯೋರು. ಈಸ್ ಎ ಕೊರಿಂತಿಯನ್, ಅವನು ಕೊರಿಂತದವನು. ಅವನು ಕೊರಿಂತದವನು ಅಂದರೆ ಸಾಕು, ಅವನ ಹೆಸರು ಅಷ್ಟು ಹದಗೆಟ್ಟವನು ಅಂತ. ನೋಡೋ, ಕೊರಿಂತದೊಂಥರ ಆಡ್ತಾವನೆ, ಅದು ದೊಡ್ಡ ಕೆಟ್ಟ ಪದ. ಆದರೆ ಅಂಥ ವೀಕ್ ಆಗಿರುವಂತಹ ಬಲಹೀನವಾದಂಥ ಸಭೆ, ಆ ಪಾಪಗಳು ತುಂಬಿದಂಥ ಸಭೆ. ಆದರೆ ಆ ಸಭೆಯನ್ನು ದೇವರು ಪೌಲನಿಗೆ ಕೊಟ್ಟಂಥ ಬೆಳಕಲ್ಲಿ ಅದ್ಭುತವಾಗಿ ನೋಡ್ತಾ ಇದ್ದಾನೆ. ಸಭೆ ಕೂಡ ಇವತ್ತು ನೀವು ನೋಡೋದಾದರೆ ಕೆಲವು ಕಾಣಿಸುತ್ತೆ, ಕೆಲವು ಕಾಣಲ್ಲ, ಪಾಪಗಳಲ್ಲಿ ಮುಳುಗಿದೆ. ಆದರೆ ಆ ಸಭೆ ಬಗ್ಗೆ ಪೌಲನು ಏನು ಹೇಳ್ತಾನೆ? ಮೊದಲನೇ ಅಧ್ಯಾಯದಲ್ಲಿ 1ನೇ ವಾಕ್ಯ 2ನೇ ವಾಕ್ಯದಲ್ಲಿ ಹೇಳ್ತಾನೆ, ಕೊರಿಂತದಲ್ಲಿನ 1ನೇ ಅಧ್ಯಾಯದ 1 ಕೊರಿಂತ 1:2, ಫಸ್ಟ್ ಕೊರಿಂಥಿಯನ್ಸ್ 1:2, ಕೊರಿಂತದಲ್ಲಿನ ದೇವರ ಸಭೆಗೆ, ಯು ಆರ್ ದ ಹೋಲಿ ಒನ್ಸ್, ಯು ಆರ್ ದ ಸೈಂಟ್ಸ್ ಅಂತ ಕರೀತಾ ಇದ್ದಾನೆ. ಅಂದರೆ ದೇವಜನರು ಅಂತ ಕರೀತಾ ಇದ್ದಾನೆ. ಅಷ್ಟು ಪಾಪ ಮಾಡಿದವ್ರನ್ನ ದೇವಜನರು ಅಂತ ಕರೆಯೋಕ್ಕಾಗುತ್ತಾ? ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ನೋಡೋದಾದರೆ ಅದೇ 4ನೇ ವಾಕ್ಯ, ಕ್ರಿಸ್ತ ಯೇಸುವಿನಲ್ಲಿ ದೇವರು ನಿಮಗೆ ಅನುಗ್ರಹಿಸಿದ ಕೃಪೆಯ ನಿಮಿತ್ತ ಅಂತ ಹೇಳ್ತಾ ಇದ್ದಾನೆ. ದೇವರು ಅವ್ರಿಗೆ ಏನು ಕೊಟ್ಟಿದ್ದಾನಂತೆ? ಆ ಸಭೆಗೆ ಕೃಪೆ ಕೊಟ್ಟಿದ್ದಾನಂತೆ. ಮಾತಾಡ್ರಿ, ಏನು ಕೊಟ್ಟಿದ್ದಾನೆ? ಕೃಪೆ ಕೊಟ್ಟಿದ್ದಾನಂತೆ. ಮತ್ತೆ ನೀವು ನೋಡೋದಾದರೆ 7ನೇ ವಾಕ್ಯದಲ್ಲಿ ಹೇಳುತ್ತೆ, ನೀವು ಯಾವ ಕೃಪಾವರದಲ್ಲಿಯೂ ಕೊರತೆ ಇಲ್ಲದವರಾಗಿ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡ್ತಾ ಇದ್ರಿ. ಇಷ್ಟೆಲ್ಲ ಪಾಪ ಇರೋ ಚರ್ಚಲ್ಲಿ ಒಂದು ಗ್ರೂಪು ಯೇಸು ಸ್ವಾಮಿನ ಎದುರು ನೋಡ್ತಾ ಇದ್ರಂತೆ. ಅರ್ಥ ಆಗ್ತಿದ್ಯಾ? ನಿಮ್ಮಲ್ಲಿ ಅನೇಕ ಜನರನ್ನು ನಾನು ಕೆಲವು ಸಾರಿ ಗದರ್ತೀನಿ, ಹೇಳ್ತೀನಿ, ಆದರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರುವಂಥ ರಹಸ್ಯ ಇದೆ. ಅದು ನಾನು ಯಾವಾಗಲೂ ದೇವರ ಹತ್ರ ಕೇಳ್ತೀನಿ. ಏನಂದರೆ, ದೇವರೇ, ನನ್ನ ಸಭೆ ಮಕ್ಕಳನ್ನು ನೀನು ಹೇಗೆ ನೋಡ್ತಿದೀಯ? ಆ ದೃಷ್ಟಿಯಲ್ಲಿ ನನಗೆ ನೋಡಲಿಕ್ಕೆ ಕರುಣೆ ಕೊಡು. ಆ ಕರುಣೆಯಿಂದಲೇ ಒಂದೊಂದು ಸರಿ ನಿಮಗೆ ನಾನು ಗದರಿದ್ರು ಮತ್ತೆ ಕಣ್ಣೀರಿನಿಂದ ನಿಮ್ಮ ಹತ್ರ ಬರ್ತೀನಿ. ಯಾಕೆ ಬರ್ತೀನಿ ಅಂದರೆ, ನಿಮ್ಮನ್ನು ದೇವರು ನೋಡೋ ದೃಷ್ಟಿಯಲ್ಲಿ ನನಗೂ ನೋಡಲಿಕ್ಕೆ ದೇವರು ಕಣ್ಗಳು ಕೊಡಬೇಕು. ಆ ಕಣ್ಗಳಿಂದ ನಾನು ನಿಮ್ಮನ್ನು ನೋಡಲಿಲ್ಲ ಅಂದರೆ ನೀವು ಕೂಡ ನಾಶ ಆಗಿಬಿಡ್ತೀರಾ. 9ನೇ ವಾಕ್ಯದಲ್ಲಿ ದೇವರು ನಂಬಿಗಸ್ತನು, ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಏನು ಮಾಡಿದ್ದಾನೆ? ಕರೆದಿದ್ದಾನಂತೆ. ನೋಡ್ತಿದ್ದೀರಾ? ಇಷ್ಟೆಲ್ಲ ಪಾಪ ಇರೋ ಚರ್ಚ್, ವೀಕ್ ಆದಂಥ ಚರ್ಚ್, ಇಟ್ ಈಸ್ ಎ ಫೇಲ್ಯೂರ್ಡ್ ಚರ್ಚ್ ಇನ್ ಸೋ ಮೆನಿ ಏರಿಯಾಸ್. ಆದರೆ ವೀಕ್, ಆದರೆ ದೇವರ ಹತ್ರ ಕಣ್ಗಳಲ್ಲಿ ಅದಕ್ಕೆ ದಯೆ ಸಿಕ್ಕಿದೆ. ಇವತ್ತು ಕೂಡ ಜನರು ನೋಡೋದಾದರೆ ಯೇಸು ಸ್ವಾಮಿನ ನಮಗಿಷ್ಟ, ಚರ್ಚಾ ಬೇಡ ಬೇಡ, ಜೀಸಸ್ ಎಸ್, ಚರ್ಚ್ ನೋ 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 ನೋ. ಗಾಂಧೀಜಿ ಕೂಡ ಹಾಗೆ ಹೇಳಿದ್ದು. ಆಫ್ರಿಕಾಗೆ ಹೋಗಿದ್ದ, ಸೌತ್ ಆಫ್ರಿಕಾದಲ್ಲಿ ಗಾಂಧೀಜಿಯವರು ಹೋಗಿ ಚರ್ಚ್ನಿಂದ ಆಚೆ ಬಂದಾಗ ಅಲ್ಲೊಬ್ಬ ಸಿಗರೇಟ್ ಸೇದೋನು ನಿಂತಿದ್ದ. ಚರ್ಚ್, ಜೀಸಸ್ ವೆರಿ ಗುಡ್ ಅಂದರು ಗಾಂಧೀಜಿ. ಪೀಪಲ್ ಓ ನೋ 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 ನೋ, ಸ್ಮೋಕರ್ಸ್. ಅವತ್ತು ಡಬ್ಲಿನ್ನಲ್ಲಿ ಲಾಯರ್ ಸ್ಟಡಿಗೆ ಹೋದಂಥ ಗಾಂಧೀಜಿ ಹೇಳ್ತಾರೆ, ನಾನು ಇನ್ನು ಮುಂದೆ ಚರ್ಚ್ಗೆ ಹೋಗಕ್ಕೆ ಇಷ್ಟಪಡಲ್ಲ. ಒಂದು ವೇಳೆ ಆವತ್ತು ಆ ಚರ್ಚಲ್ಲಿ ಏನಾದರೂ ದೇವರ ಕಾರ್ಯ ಅಲ್ಲಿ ನಡೆದಿದ್ರೆ ಗಾಂಧೀಜಿ ಲೈಫ್ನಲ್ಲೂ ಏನಾದರೂ ನಡೆದಿದ್ಬೋದೇನೋ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಚರ್ಚ್ ಅಂದರೆ ಪರ್ಫೆಕ್ಟ್ ಅಲ್ಲ. ಸಭೆ ಅಂದರೆ ಅಲ್ಲಿ ಕೆಲವು ಬಲಹೀನತೆಗಳಿದೆ.
ಆದರೆ ಇಂಥ ವೀಕ್ ಚರ್ಚನ್ನ, ಬಲಹೀನವಾದಂಥ ಸಭೆಯನ್ನ ಪೌಲನು ದೇವರ ಬಲದಿಂದ ನಡೆಸ್ದ. ಎಲ್ಲರೂ ಹೇಳಿ, ಯಾವುದರಿಂದ ನಡೆಸ್ದ ಅವನು? ದೇವರ ಬಲದಿಂದ ಅವನು ನಡೆಸ್ದ. ಹೇಗೆ ಅವನಿಗೆ ಆ ಶಕ್ತಿ ಬಂತು? ಎಲ್ಲಿಂದ ಅವನಿಗೆ ಆ ಸೀಕ್ರೆಟ್ ಬಂತು? ಯಾಕಂದ್ರೆ ಒಳ್ಳೆಯವರ ಜೊತೆ ಹೆಣಗಾಡೋದು ಸುಲಭ, ಆದರೆ ರಹಸ್ಯವಾಗಿ ಕ್ರಿಮಿನಲ್ಗಳಾಗಿರೋರ ಜೊತೆ ಬೆರೆತ್ಕೊಂಡು ಹೋಗೋದು ಕಷ್ಟ. ಹಾಗಿದ್ರೆ ಪೌಲನು ಹೇಗೆ ಆ ಸಕ್ಸಸ್ ಅವನಿಗೆ ಬಂತು? ಹೇಗೆ ದೇವರು ಅವನ ಚಿತ್ತವನ್ನು ನೆರವೇರಿಸಿದ? 1 ಕೊರಿಂಥ 2ನೇ ಅಧ್ಯಾಯ 1ನೇ ವಾಕ್ಯ, ಸಹೋದರರೇ, ನಾನಂತೂ ದೇವರು ಹೇಳಿಕೊಟ್ಟ ಮಾತನ್ನು ತಿಳಿಸುವವರಾಗಿ, 1 Corinthians chapter 2 verse 1, ಬ್ಯಾಕ್ ಟು ದ ಸೇಮ್ ವರ್ಸ್, ತಿಳಿಸುವವನಾಗಿ ನಿಮ್ಮ ಬಳಿಗೆ ಬಂದಾಗ ವಾಕ್ಚಾತುರ್ಯದಿಂದಾಗಲಿ ಜ್ಞಾನಾಡಂಬರದಿಂದಾಗಲಿ ಏನು ಮಾಡಲಿಲ್ವಂತೆ? ಬರಲಿಲ್ಲ. ನೋಡ್ರಿ, ಗ್ರೀಕ್ ಜನರಿಗೆ ಜ್ಞಾನ ಸಖತ್ ಇಷ್ಟ. ಅವರಿಗೆ ತತ್ವಗಳು ಮಾತಾಡಬೇಕು. ಅವ್ರು ಮಾತಾಡೋದನ್ನ ಕೇಳಿದ್ರೆ ನಾವಿವತ್ತು ಗಾದೆ ಹೇಳ್ತೀವಲ್ಲ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ. ನಮ್ಮ ಗಾದೆ ಇದೆ ಅಲ್ಲ, ನುಡಿದರೆ ಹೆಂಗಿರ್ಬೇಕಂತೆ? ಮುತ್ತಿನ ಹಾರ ನೀನು ಬಾಯಿಗೆ ಹಾಕಂತ ತಿನ್ನಕ್ಕಾಗತ್ತಾ? ಆದರೆ ಆ ಮಾತು ಮುತ್ತು ಥರ ಮಾತಾಡ್ತಾನೆ, ಹಂಗೆ ಪೋಣಿಸ್ತಾನೆ. ಪೌಲ ಪಾಪ ಮುತ್ತಿನ ಥರ ಪೋಣಿಸೇ ಮಾತಾಡೋಕ್ಕಾಗಲ್ಲ ಅವನಿಗೆ ಅಂಥ ಶಕ್ತಿನೇ ಇಲ್ಲ. ಹಾಗಿದ್ರೆ ಪೌಲನು ಗ್ರೀಕರು ಬಯಸೋ ಥರ ವಾಕ್ಚಾತುರ್ಯದಿಂದ, ಇವತ್ತು ಕೂಡ ಯಾರಿಗೆ ತುಂಬ ಇಷ್ಟ ಅಂದರೆ, ಇವತ್ತು ಯಾರು ಚೆನ್ನಾಗಿ ಮಾತಾಡಲಿಕ್ಕೆ ಬಲ್ಲನೋ ಅವನೇ ಇವತ್ತು ಬದುಕಕ್ಕಾಗೋದು ಅಂತಲೂ ಹೇಳ್ತೀವಿ. ಒಂದು ಸರಿ ನನಗೊಬ್ಬರು ಸೇವಕರು ಹೇಳಿದ್ರು. ಏನು ಹೇಳಿದ್ರು ಅಂದರೆ, ನಿಂಗೆ ಪೊಳಕೆ ತೆಗೆಯಾದವಂಗೆ ಅಂದರು. ಅಂದ್ರೆ ಅರ್ಥ, ಬದುಕಕ್ಕೆ ಗೊತ್ತಿಲ್ಲ ನಿಮಗೆ ಅಂದರು. ಯಾಕೆ ಅವ್ರು ಆ ಮಾತು ಹೇಳಿದ್ರೋ ಗೊತ್ತಿಲ್ಲ. ನೀವು ಬಿಡ್ದಿಲ್ಲಿದ್ದೀರಾ, ಅಲ್ಲಿ ಸೇವೆ ಮಾಡ್ಕೊಂಡಿದ್ದೀರಾ, ಹೆಂಗೆ ಏನು ಎಲ್ಲ ಹಿಂಗೆ ಮಾತಾಡ್ತಾ ಮತ್ತೆ ಹೇಳಿದ್ರು, ಬದುಕಕ್ಕೆ ಇನ್ನೂ ಗೊತ್ತಿಲ್ಲ ನಿಮಗೆ, 20 ವರ್ಷ ಆಗಿದೆ ಸೇವೆಯಲ್ಲಿ ಅಂತೀರಾ, ಇನ್ನೂ ಹಿಂಗೆ ಟ್ರೈನಲ್ಲಿ ಓಡಾಡ್ಕೊಂಡು. ಯಾಕೆ ಸಾಮಾನ್ಯವಾಗಿ ಹಂಗೆ ಮಾತು ಹೇಳ್ತಾರೆ ಅಂದರೆ, ವಾಕ್ಚಾತುರ್ಯ ಇದ್ದರೆ, ಅವ್ರಿಗೆ ಇಷ್ಟ ಆಗಿದ್ದ ಥರ ಮಾತಾಡಿದರೆ ನಾವು ಈ ಭೂಮಿಯಲ್ಲಿ ಬದುಕ್ಬೋದು. ಆದರೆ ಪೌಲನು ಹಾಗಿದ್ನ ನೋಡ್ರಿ. 1 ಕೊರಿಂಥ 1ನೇ ಅಧ್ಯಾಯ 1 Corinthians chapter 1 verse 17. ವಾಟ್ ಇಸ್ ದ ಸ್ಕಿಲ್ ಆಫ್ ಪಾಲ್? ಪೌಲನು ಹೇಗಿದ್ನಂತೆ, ಏನು ಮಾತಾಡಿದ್ನಂತೆ? ಸುವಾರ್ತೆಯನ್ನು ಸಾರುವುದಕ್ಕೆ ಕ್ರಿಸ್ತನು ನನ್ನನ್ನು ಕಳುಹಿಸಿದನು, ಆದರೆ ವಾಕ್ಚಾತುರ್ಯದಿಂದ ಸಾರಬೇಕೆಂದು ಕಳುಹಿಸಲಿಲ್ಲ. ಹಾಗೆ ಸಾರಿದರೆ ಕ್ರಿಸ್ತನ ಶಿಲುಬೆಯು ನಿರರ್ಥಕವಾಗುವುದು. ಮಧ್ಯದಲ್ಲಿ ಇಂಗ್ಲೀಷ್ ಪದ ಗಮನಿಸ್ತೀನಿ ಅಂತ ನೀವು ಇದು ಮಾಡಿಬಿಡ್ರಿ. ಆ ಸಿಸ್ಟ್ರಿಗೆ ನನಗೆ ಹಿಂದಿಲಿ ಮಾತಾಡೋಕ್ಕೆ ಬರಲ್ಲ, ಹಾಗಾಗಿ ಒಂದೊಂದು ಪದ ಇಂಗ್ಲೀಷಲ್ಲಿ ಹೇಳ್ತೀನಿ. ಇದರಲ್ಲಿ ಏನು ಹೆಚ್ಚಳ ಏನಿಲ್ಲ, ಆಯಿತಾ? ಆದರೆ ಏನು ಹೇಳ್ತೀನಿ, ಬಂದು ಒಬ್ಬರು ಕೂಡ ಮಿಸ್ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ. 17ನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾನಂದರೆ, ವಾಕ್ಚಾತುರ್ಯದಿಂದ ಸಾರಬೇಕಂತ ನಾನು ಬರಲಿಲ್ಲ, ನಾನು ಸಾರಿದ್ರೆ ಏನು ನಿರರ್ಥಕ ಆಗುತ್ತಂತೆ? ಶಿಲುಬೆ ವೇಸ್ಟ್ ಆಗಿಬಿಡುತ್ತಂತೆ. ಪೌಲನು ಯಾಕೆ ಚಾಣಕ್ಯತನವಾಗಿ ಮಾತಾಡಲಿಲ್ಲ ಅಂದರೆ, ಅವನೊಂದು ವೇಳೆ ಆ ರೀತಿಯಾಗಿ ಮಾತಾಡಿದ್ರೆ ಅವನಿಗೆ ನಿಜವಾಗಲೂ ಏನಿರಲ್ಲ, ಅವನ ಶಿಲುಬೆಯನ್ನು ಮಹಿಮೆ ಪಡಿಸ್ಲಿಕ್ಕಾಗಲ್ಲ. ಎಲ್ಲರೂ ಅವನು ಮಾತಾಡೋ ಮಾತನ್ನ ಜಾಸ್ತಿ ಮಹಿಮೆ ಪಡಿಸ್ತಾರೆ. ಮೊದಲನೇ ಅಂಶ, ಎಲ್ಲರೂ ಹೇಳಿ, ದೇವರ ಬಲ ನಿಮಗೆ ಬೇಕಿದ್ರೆ ನಿಮಗೆ ಮೊದಲು ಈ ರಹಸ್ಯ ತಿಳಿದಿರಬೇಕು. ಅದೇನು? ಬಲಹೀನನಿಗೆ ಬಂಡವಾಳದ ಮಾತು ಇರೋದು. ಏನಿರಲ್ಲ ಅವನಿಗೆ? ಬಂಡವಾಳದ ಮಾತಾಡೋದನ್ನು ಅವನು ಕಲ್ತ್ಕೋಬಾರ್ದು. ಅವನು ಬಂಡವಾಳಕ್ಕೋಸ್ಕರ ಮಾತಾಡೋದನ್ನು ಕಲಿತ್ರೆ ಅವನಿಗೆ ದೇವರ ಬಲ ಬರಲ್ಲ. ಅವನು ಬಲಹೀನನಾಗಿ, ವೆನ್ ಹಿ ಈಸ್ ವೀಕ್, ಹಿ ಹ್ಯಾಸ್ ಟು ಸ್ಪೀಕ್ ಅಕಾರ್ಡಿಂಗ್ ಟು ಗಾಡ್ಸ್ ವರ್ಡ್. ದೇವರ ವಾಕ್ಯದ ಬಲದಲ್ಲೇ ಮಾತಾಡಬೇಕೇ ವಿನ ಅವನ ಸ್ಕಿಲ್ಲು, ಅವನ ನಾಲೆಡ್ಜಿಂದನೂ ಅವನು ಯಾವುದು ಮಾತಾಡ್ಲಿಕ್ಕೆ ಬರಲ್ಲ. ನೀವು ನೋಡೋದಾದರೆ ಪೌಲನು ಒಂದು ವೇಳೆ ಅವನಿಗೆ ಆ ಜನರಿಗೆ ಆಕರ್ಷಣೆಯಾಗಿ ಅವನೇನಾದರೂ ಮಾತಾಡಿದರೆ, ಪೌಲನಿಗೆ ಇವತ್ತು ಹೇಳೋ ಥರ ಭಾಳ ಫ್ಯಾನ್ಸ್ ಕ್ಲಬ್ ಇರೋರು. ನನ್ನ ಸೇವೆಯಲ್ಲಿ ನನಗೆ ಬಹಳ ನೋವಾಗುವಂಥ ವಿಷಯ ಏನಂದರೆ, ನಾನು ಕೆಲವು ಕಡೆ ಹೋದಾಗ, ಪಾಸ್ಟ್ರೇ ನಿಮ್ಮ ಹಾಡುಗಳಿಗೆ ನಾವು ಭಾಳ ಫ್ಯಾನ್ ಪಾಸ್ಟ್ರೇ, ನಿಮ್ಮ ಮೆಸೇಜ್ನ ಯೂಟ್ಯೂಬಲ್ಲಿ ಕೇಳ್ತಾ ಇರ್ತೀನಿ ಪಾಸ್ಟ್ರೇ, ಐ ಆಮ್ ಫ್ಯಾನ್ ಫಾರ್ ಯುವರ್ ಮೆಸೇಜಸ್. ನಿಜವಾಗ್ಲೂ ಹೇಳ್ತಿದ್ದೀನಿ, ಅನೇಕ ಸಾರಿ ಆ ಮಾತು ಕೇಳಿದಾಗ ದೇವರ ಸನ್ನಿಧಿಲಿ ಹೋಗಿ ನಾನು ಹತ್ತಿದ್ದೀನಿ, ದಯಮಾಡಿ ದೇವರೇ ಆ ಪದಗಳು ಬಾಯಿಂದ ಬರಬಾರ್ದು. ಕೆಲವು ಸಾರಿ ಗದರಿದ್ದೀನಿ. ಫ್ಯಾನ್ ಅನ್ನೋ ಪದನ ಸೇವಕನಿಗೆ ಉಪಯೋಗಿಸಬಾರ್ದು, ಅದು ಸಿನಿಮಾ ಸ್ಟಾರ್ಗೆ ಬಳಸೋ ಪದ. ಪಾಸ್ಟರ್ಗಳು ಯಾರೂ ಹೀರೋ ಅಲ್ಲ. ನೀವು ಪೇಟ ಹಾಕಿದ್ದು ಎಲ್ಲದೂ ಸಂತೋಷನೇ,
ಆದರೆ ಇದನ್ನು ನಾನು ನಿಮಗೆ ಎಚ್ಚರಿಸಬೇಕು, ಯಾವುದೇ ಕಾರಣಕ್ಕೂ ಸೇವಕನು ಹೀರೋ ಆಗಬಾರ್ದು. ಸೇವಕ ಅಲ್ಲ ಚರ್ಚ್ ಸೆಂಟರ್. ಹೋದ ವಾರನೂ ಪಾಪ ಯಾರೋ ಒಬ್ರು ಬ್ರದರ್ಸ್ ನಮ್ಮ ಸಭೆಯಲ್ಲೇ ಸಂಸ್ಥಾನದ ಕಿಂಗ್ ಅಂದ್ಬಿಟ್ರು ಪಾಪ ಹೇಳುವಾಗ. ಅಲ್ಲೇ ಹೇಳಿದೆ, ಸಂಸ್ಥಾನಕ್ಕೆ ಕಿಂಗ್ ಯಾರು? ಎಲ್ಲರೂ ಹೇಳಿ, ಹೆಬ್ಬೆಟ್ಟೆತ್ತೇಳಿ, ಯಾರು? ಯೇಸು ಸ್ವಾಮಿ. ಆ ಮಹಿಮೆಯನ್ನ ಯೇಸು ಕೊಟ್ಟರು, ಬೇರೆ ಯಾರಿಗೂ ಕೊಡಬಾರ್ದು. ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಪೌಲನಿಗೆ ಅವತ್ತು ಇಷ್ಟ ಬಂದಿದ್ರೆ ಅವ್ರನ್ನ ಅವನು ಫ್ಯಾನ್ಸ್ ಆಗಿ ಇಟ್ಕೋಬೋದಾಗಿತ್ತು. ಪೌಲನ್ ಬಂಡವಾಳದ ಮಾತಾಡೋನಲ್ಲ. ಇವತ್ತು ಬಹಳ ನೋವಾಗಿ ಹೇಳ್ತಾ ಇದ್ದೀನಿ, ಕೆಲವರುಗಳಿಗೆಲ್ಲ ಯೂಟ್ಯೂಬ್ ಪ್ರಶ್ನೆ, ಅವರೇ ಸರಿ, ಅವ್ರದೇ ಇಲ್ಲ. ನಮ್ಮ ಥರ ಸರಿಯಾಗಿರೋರು 100 ಜನ ಇದ್ದಾರೆ, ನಿಮಗೆ ಗೊತ್ತಿಲ್ಲ ಅಷ್ಟೇ. ಅವರು ಕೆಲವರು ಯೂಟ್ಯೂಬಲ್ಲಿ ಬರಲ್ಲ ಅಷ್ಟೇ, ಆದರೆ ಮರೆಯಾಗಿ ಒಳ್ಳೊಳ್ಳೆ ಸೇವಕರಾಗಿದ್ದಾರೆ. ನನಗೆ ಗೊತ್ತಿದ್ದಾರೆ ಎಷ್ಟೋ ಸೇವಕರುಗಳು. ನಿನ್ನೆ ಕೂಡ ಒಬ್ಬ ಸೇವಕರು ಹೇಳ್ತಾ ಇದ್ರು, ಅವರು ಯೂಟ್ಯೂಬ್ಗೆ ಇದುವರೆಗೂ ಬಂದಿಲ್ವಂತೆ, ಅವ್ರಿಗೆ ದೇವರೇ ಹೇಳಿಲ್ವಂತೆ. ಯಾಕೆ? ಅವರೆಲ್ಲ ಫ್ಯಾನ್ಸ್ ಕ್ಲಬ್ನ ಮಾಡ್ಲಿಕ್ಕೆ. ನಾನು ಯೂಟ್ಯೂಬಿಗೆ ಬರ್ಲಿಕ್ಕೆ ಕಾರಣ ಏನಂದ್ರೆ, ಸುಳ್ಳು ಬೋಧನೆ ಜಾಸ್ತಿ ಆಗ್ತಾ ಇದೆ ಕರ್ನಾಟಕದಲ್ಲಿ, ವಾಕ್ಯ ಹೇಳೋರಿಲ್ಲ, ಕತೆ ಹೊಡಿತಾವ್ರೆ. ಕೋಪದಿಂದ ಬಂದೆ ನಾನು ಯೂಟ್ಯೂಬ್ಗೆ. ಉತ್ತರ ಹೇಗಾದ್ರೂ ಜನರಿಗೆ ಹೇಳಬೇಕು, ಗದರಿಸ್ಬೇಕು, ಅಳಬೇಕು, ಹೇಗಾದ್ರೂ ಕೆಟ್ಟು ಹೋಗ್ತಾ ಇದ್ದಾರ, ನಾಶ ಆಗಬಾರ್ದಲ್ಲ ಅಂತ ಯೂಟ್ಯೂಬಲ್ಲಿ ಮಾತಾಡ್ತಿದ್ದೀನಿ. ಆದರೆ ಇಲ್ಲಿ ಫ್ಯಾನ್ ಕ್ಲಬ್ ಸಬ್ಸ್ಕ್ರೈಬರ್ಸ್ಗಲ್ಲ. ಪೌಲ ಹೇಳ್ತಾ ಇದ್ದಾನ್ರಿ, ಕಡೆಯ ಕಾಲಗಳಲ್ಲಿ ಇವತ್ತು ವ್ಯಕ್ತಿಗಳನ್ನು ಹಿಡ್ಕೊಂಡು ಹೋಗುವಂಥ ವಿಶ್ವಾಸಿಗಳಾಗಿರಬಾರ್ದು. ಪೌಲ ಅದಕ್ಕೆ ಏನು ಹೇಳ್ತಾ ಇದ್ದಾನೆ, ಎಚ್ಚರಿಸಿ ಹೇಳ್ತಾ ಇದ್ದಾನೆ, ನಾನು ಸುವಾರ್ತೆಗೆ ರಾಯಭಾರಿ ಆಗಿದ್ದೇನೆ ವಿನ ನಾನು ವ್ಯಾಪಾರ ಮಾಡೋ ಸೇಲ್ಸ್ ಮ್ಯಾನ್ ಅಲ್ಲ. ನೀವು ಕೂಡ ಅಷ್ಟೇ, ಯೇಸು ಸ್ವಾಮಿ ಹತ್ರ ಯಾರಾದ್ರೂ ಹೇಳೋಗುವಾಗ ಸೇಲ್ಸ್ ಮ್ಯಾನ್ ಥರ ಹೇಳ್ಬಾರ್ದು. ಅಂದರೆ ಬನ್ನಿ ಕಾಯಿಲೆ ವಾಸಿ ಆಯ್ತು, ಅದೆಲ್ಲ ಒಳ್ಳೆಯದೇ ಹೇಳಬೇಕು. ನಾವು ಪಾಪಿಗಳಾಗಿದ್ದೇವೆ. ಮೊದಲು ಆ ವ್ಯಕ್ತಿನ ಪ್ರೀತಿಸ್ಬೇಕು. ಅವನ್ನ ಹೆಂಗಾದ್ರೂ ಗೆದ್ದಿ ಚರ್ಚಿಗೆ ಕರ್ಕೊಂಬರ್ಬೇಕಂತಲ್ಲ ಮಾತಾಡ್ಬೇಕಾಗಿರೋದು ಸುವಾರ್ತೆನ. ನೀವು ಸುವಾರ್ತೆ ಏನಕ್ಕೆ ಸಾರ್ತೀವಿ? ಹೆಂಗಾದ್ರೂ ಮಾಡಿ ಭಾನುವಾರ ಕರ್ಕೊಂಬರ್ಬೇಕು. ಭಾನುವಾರ ಕರ್ಕೊಂಬಂದ್ಬಿಟ್ರೆ ನೆಟ್ಕಾಗ್ಬಿಡ್ತಾನ? ಅವನ ಹತ್ರ ಒಂದು ಅರ್ಧ ಗಂಟೆ ಅವನನ್ನು ಪ್ರೀತಿಸ್ಬೇಕು. ಸಾಧ್ಯವಾದರೆ ಅವನಿಗೆ ಡ್ರಾಪ್ ಹಾಕೋದು ಏನಾದರೂ ಪ್ರೀತಿ, ನಮ್ಮ ಪ್ರೀತಿಯನ್ನು ಅವನಿಗೆ ಕೊಡ್ಬೇಕೇ ವಿನ ಆ ಪ್ರೀತಿಯನ್ನು ನೋಡದೆ ಅವನು ಬರಲ್ಲ. ನಾವು ಬರೀ ಅವನ್ನ ಗೆದ್ದು ಚರ್ಚ್ ಒಳಗಡೆ ಕರ್ಕೊಂಬರಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಜನರಿಗೆ ಬೇಕಾಗಿರೋದು ಚರ್ಚ್ ಒಳಗಡೆ ಕರ್ಕೊಂಬರೋದಲ್ಲ. ಮೊದಲು ಅವನಿಗೆ ಗೊತ್ತಾಗಬೇಕು, ಇವ್ರು ನನ್ನನ್ನು ಪ್ರೀತಿಸ್ತಿದ್ದಾರೆ. ಅವನು ಆಟೋಮೆಟಿಕ್ ಆಗಿ ನೀವು ಪ್ರೀತಿಸ್ತಿದ್ದಾನೆ ಅಂತ ಗೊತ್ತಿದ್ರೆ ನಿಮ್ಮನ್ನು ಹುಡ್ಕೊಂಡು ಅವನು ಬರ್ತಾನೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಅದು ಸತ್ಯವೇದದಲ್ಲಿ ದೇವರು ಪೌಲ ಅಂಥವನಾಗಿದ್ದ. ಪೌಲನ ಹಾರ್ಟ್ ಅಂತ ಹಾರ್ಟ್. ಆದರೆ ಪೌಲನು ಯಾವತ್ತೂ ತನ್ನ ಬಗ್ಗೆ ಹೇಳಲಿಲ್ಲ. 1 ಕೊರಿಂಥ 2:2 ವಾಕ್ಯದಲ್ಲಿ ಪೌಲನು ಏನು ಹೇಳ್ತಾನೆ ನೋಡ್ರಿ. ಅವನೇನು ಹೇಳ್ತಾ ಇದ್ದಾನೆ, 1 ಕೊರಿಂಥ 2:2 ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿ. ನನಗೆ ಮಾತಾಡಕ್ಕೆ ಬರಲ್ಲ, ನನಗಂಥ ಸ್ಕಿಲ್ ಇಲ್ಲ. ನನಗೆ ಗೊತ್ತಿರೋದು ಒಂದೇ ಒಂದು, ಯಾರ ಬಗ್ಗೆ? ಎಲ್ಲರೂ ಹೇಳಿ, ಸುಮ್ಮನೆ ಯೇಸು ಸ್ವಾಮಿ ಅಲ್ಲ, ಶಿಲುಬೆಗೆ ಹಾಕಲ್ಪಟ್ಟಂತ ಯೇಸು. ಹಾಲೆಲೂಯ. ಇವತ್ತು ಶಿಲುಬೆ ಬಗ್ಗೆನೇ ಮಾತಾಡಲ್ಲ, ಶಿಲುಬೆ ಬಗ್ಗೆ ಇವತ್ತು ವಾಕ್ಯಗಳೇ ಇಲ್ಲ. ಆದರೆ ಪೌಲ ಹೇಳ್ತಾ ಇದ್ದಾನೆ, ಶಿಲುಬೆಗೆ ಹಾಕಲ್ಪಟ್ಟಂತ ಯೇಸು ಕ್ರಿಸ್ತನನ್ನೇ ಹೊರತು ಯಾವುದನ್ನು ನಾನೇನು ಮಾಡಲಿಲ್ಲ, ತಿಳಿಯಲಿಲ್ಲ. 1 ಕೊರಿಂಥ 1:22 ವಾಕ್ಯದಲ್ಲಿ ಏನು ಹೇಳ್ತಾನೆ ನೋಡ್ರಿ. 1 Corinthians chapter 1 verse 22, Jews seek the sign and Greeks seek the knowledge. ಅವನು ಹೇಳ್ತಾನೆ, ಯಹೂದ್ಯರು ಸೂಚಕ ಕಾರ್ಯಗಳನ್ನ ಕೇಳ್ತಾರೆ, ಗ್ರೀಕರು ಜ್ಞಾನವನ್ನು ಹುಡುಕ್ತಾರೆ. ಆದರೆ ಯಹೂದ್ಯರಿಗೆ ಸೂಚಕ ಕಾರ್ಯನೂ ಪೌಲ ಮಾಡಲಿಲ್ಲ, ಗ್ರೀಕರಿಗೆ ಏನು ಮಾಡಲಿಲ್ಲ, ಜ್ಞಾನನೂ ಕೊಡಲಿಲ್ಲ. ಅವ್ರು ಕೇಳಿದ್ದನ್ನು ಅವನು ಕೊಡಲಿಲ್ಲ. ಅವನೇನು ಕೊಟ್ಟ ಗೊತ್ತಾ? ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟವನಾದ ಈ ಕ್ರಿಸ್ತನನ್ನೇ ಪ್ರಚುರಪಡಿಸ್ತೇವೆ. ಹಾಲೆಲೂಯ. ಇದು ಸುವಾರ್ತೆ. ಯಾವುದು ಸುವಾರ್ತೆ ಅಂದರೆ ಸೇವಕರನ್ನ ಮೇಲೆತ್ತೋದಲ್ಲ, ಶಿಲುಬೆಗೆ ಹಾಕಲ್ಪಟ್ಟಂತಹ ಯೇಸು ಕ್ರಿಸ್ತನ. ಆ ಯೇಸು ಕ್ರಿಸ್ತನೇನು ಬಿಡುಗಡೆ ಮಾಡಿರೋದಕ್ಕೆ ನೀವುಗಳು ಇವತ್ತು ಇಲ್ಲಿ ಚೇರಲ್ಲಿ ಬಂದು ಕೂತಿರೋದು. ಯಾವ ಪಾಸ್ಟ್ರುಗಳು ಮಾಡಿದ ದೊಡ್ಡ ತ್ಯಾಗಕ್ಕಲ್ಲ. ಅವರನ್ನು ದೇವರು ಉಪಯೋಗಿಸ್ತಾನೆ. ಆದರೆ ಮಹಿಮೆ ಯಾವಾಗಲೂ ಯಾರಿಗೆ ಹೋಗಬೇಕು? ದೇವರಿಗೆ ಹೋಗಬೇಕು. ಹಾಲೆಲೂಯ. ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟಂತ. ಅದಕ್ಕೆ A.W. ಟೋಸರ್ ಅನ್ನುವಂಥ ಸೇವಕರು ಹೇಗೆ ಹೇಳ್ತಾರೆ, ಆದಿ ಶಿಲುಬೆಯ ಸಂದೇಶ. ಇವತ್ತಿನ ಸುವಾರ್ತೆ ಲೌಕಿಕವಾದಂಥ ಕ್ರೈಸ್ತತ್ವ ಹೆಂಗಿದೆ ಅಂದರೆ, ಹೇಬೇಲನ ಹಸ್ತದಂತೆ ಕಂಡ್ರು ಕಾಯಿನನ ಹೃದಯದ ಥರ ಇದೆಯಂತೆ. ಅಂದರೆ ಹೇಬೇಲನ ಥರ ಒಳ್ಳೆ ಬಲಿ ಕೊಡ್ತಾ ಇದ್ದಾನೆ, ಹಾರ್ಟ್ ಸರಿ ಇಲ್ಲ. ಕಾಯಿನನ ಥರ ಹೊಟ್ಟೆ ಕಿಚ್ಚು. ಆದಿ ಶಿಲುಬೆಯ ಸಂದೇಶ ಮನುಷ್ಯನ ಮದವನ್ನು ಕತ್ತರಿಸ್ತು, ಅಹಂಕಾರನ ಸಾಯಿಸ್ತು. ಇಂದಿನ ಶಿಲುಬೆಯ ಸಂದೇಶ
ಮನುಷ್ಯರನ್ನ ಮನೋರಂಜನೆಗೆ ತಳ್ತಾ ಇದೆ. ಚರ್ಚ್ಗೆ ಯಾಕೆ ಹೋಗಲ್ಲ? ಆ ಚರ್ಚ್ಗೆ ಹೋದ್ರೆ ಎಂಟರ್ಟೈನ್ಮೆಂಟ್ ಇಲ್ಲ, ಮ್ಯೂಸಿಕ್ ಎಲ್ಲ ಚೆನ್ನಾಗಿಲ್ಲ, ಬೀಟ್ಸ್ ಡನ್ 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 ಡಸ್ ಬುಸ್. ಹಂಗಿದ್ರೆ ಚರ್ಚು ಸುಮ್ಮನೆ ಹಾಡಾಡಿದ್ರೆ ಏನು ಪವರೇ ಇಲ್ಲ. ಎಂಟರ್ಟೈನ್ಮೆಂಟ್ ಅಲ್ಲ ಅದು, ನಿಮ್ಗೆ ಹೊರಗಡೆ ಪಿಕ್ಚರಲ್ಲೂ ಸಿಗುತ್ತೆ. ಇದು ಎಂಟರ್ಟೈನ್ಮೆಂಟ್ ಕೊಡೋ ಜಾಗ ಅಲ್ಲ, ಮನುಷ್ಯನ ಹಾರ್ಟ್ ಚೇಂಜ್ ಮಾಡೋ ಜಾಗ. ಆ ಕೆಲಸನ ಥಿಯೇಟ್ರ್ ಮಾಡಲ್ಲ, ನೀವು ನೋಡೋ ಕ್ರಿಕೆಟ್ ಮ್ಯಾಚ್ ಮಾಡಲ್ಲ, ಅದು ದೇವರ ಆಲಯ ಮಾಡುತ್ತೆ. ಅದಕ್ಕೆ ನೀವುಗಳು ಭಾನುವಾರ ನಿಮ್ಗೆ ಅಲ್ಲಿ ಮನೇಲಿ ಕೂತ್ಕೊಳ್ಳೋಕ್ಕಾಗದೆ ಇಲ್ಲಿಗೆ ಬರೋದು ಯಾಕೆಂದರೆ ಇಲ್ಲಿ ಹಾರ್ಟಲ್ಲಿ ಏನೋ ಒಂದು ನಡೆಯುತ್ತೆ. ಇಲ್ಲಿಂದ ವಾಪಸ್ ಹೋಗುವಾಗ ನಿನ್ಗೆ ಅದು ಮಾಡಬಾರ್ದು ಅಂತ ಅನಿಸುತ್ತೆ. ಇದನ್ನು ಯಾವ ಜಗತ್ತಿನ ಮಾಲ್ ಕೂಡ ಮಾಡೋಕ್ಕಾಗಲ್ಲ, ಅದು ಪರಿಶುದ್ಧ ಆಲಯ ಮಾಡುವಂಥ ಕೆಲಸ. ಅವ್ರು ಹೇಳ್ತಾನೆ ಏನಂತ, ಆದಿ ಶಿಲುಬೆಯ ಸಂದೇಶ ಪಾಪಿಗೆ ಎಚ್ಚರಿಕೆ ನೀಡಿತು, ಇಂದಿನ ಶಿಲುಬೆಯ ಸಂದೇಶ ಪಾಪಿಗೆ ಏನು ಮಾಡಿದೆಯಂತೆ? ವಿನೋದವನ್ನು ಉಂಟು ಮಾಡಿದೆ, ಖುಷಿ ಉಂಟು ಮಾಡಿದೆ. ಇವತ್ತು ಚರ್ಚ್ಗಳಲ್ಲಿ ನಾವೇನು ಹೇಳ್ತಿದ್ವಿ, ಜನರಿಗೆ ಸೆಟ್ ಆಗೋ ಥರ ಆರಾಧನೆ, ಜನರಿಗೆ ಸೆಟ್ ಆಗೋ ಥರ ಇರಬೇಕು. ಇಲ್ಲ ಇಲ್ಲ ಇಲ್ಲ, ಸುವಾರ್ತೆ ಜನರಿಗೆ ಸೆಟ್ ಆಗಲ್ಲ. ನಿಜವಾದ ಸುವಾರ್ತೆಗೆ ನಿಜವಾಗ್ಲೂ ಜನರಿಗೆ ಕೋಪ ಬರುತ್ತೆ. ಆದರೆ ಅದಕ್ಕೆ ಬಿಟ್ಕೊಟ್ಟಾಗ ಅವನ ಪಾಪ ಅರಿಕೆ ಮಾಡಿ ಅವನ ಅಳ್ತಾನೆ ನೋಡ್ರಿ, ಆವಾಗ ದೇವರ ಬೆಳಕು ಬರುತ್ತೆ. ಎಷ್ಟು ಜನ ಹಂಗೆ ನೀವು ಅನುಭವಿಸಿದ್ದೀರಾ? ಅರ್ಥ ಆಗ್ತಿದೆಯಾ? ಆ ವಾಕ್ಯ ನಿಮಗೆ ಬಂದಾಗ ಬಿಟ್ಕೊಟ್ಟಾಗ ನಿಮ್ಮ ಲೈಫ್ನಲ್ಲಿ ಅದ್ಭುತಗಳನ್ನ ಮಾಡಿದ್ದಾನೆ. ಇವತ್ತು ನಾವು ಹೇಳ್ತಾ ಇರುವಂಥ ಸುವಾರ್ತೆ ಏನು? ಒಂದು ಸಭೆಯಲ್ಲಿ ಒಂದು ಪುಲ್ಪಿಟ್ ಇತ್ತಂತೆ, ಇದೇ ಥರ ಒಂದು ಹುಡುಗಿ ಭಾನುವಾರ ಬಂದ್ಲಂತೆ. ಬಂದು ಚರ್ಚಲ್ಲಿ ನೋಡಿದಾಗ ಒಬ್ಬರು ಪಾಸ್ಟ್ರು, ಗೆಸ್ಟ್ ಸ್ಪೀಕರ್ ಪಾಸ್ಟ್ರು ಬಂದಿದ್ರಂತೆ. ಅವರು ಕುಳ್ಳಗಿದ್ರಂತೆ. ಅವ್ರ ಪ್ರಸಂಗ ಮಾಡೋದನ್ನ ಕೇಳ್ಬಿಟ್ಟು ಆ ಹುಡುಗಿ ಅವರ ಅಮ್ಮನ ಹತ್ರ ಹೇಳಿದ್ಲಂತೆ, ಮಮ್ಮಿ ನಾವು ಪ್ರತಿ ವಾರ ಬರುವಾಗ ಜೀಸಸ್ಸು ಕಾಣದೇ ಇರೋ ಥರ ಹೈಟಾಗಿ ಒಬ್ಬ ಪಾಸ್ಟ್ರು ಇರ್ತಾರಲ್ಲ, ಆ ಪಾಸ್ಟ್ರು ಇವತ್ತು ಎಲ್ಲಿ ಅಂತ ಕೇಳಿದ್ಲಂತೆ. ಪ್ರತಿ ವಾರ ನಾವು ಭಾನುವಾರ ಬಂದಾಗ ನಮ್ಮ ಪಾಸ್ಟ್ರು ಒಬ್ರು ಇರ್ತಾರಲ್ಲ, ಅವ್ರು ನಿಂತ್ಕೊಂಡ್ರೆ ಯಾರು ಕಾಣಲ್ಲ? ಜೀಸಸ್ಸೇ ಕಾಣಲ್ಲ ಮಮ್ಮಿ. ಆ ಪಾಸ್ಟ್ರು ಇವತ್ತೆಲ್ಲಿ? ಯಾಕಂದರೆ ಈ ಪ್ರಸಂಗ ಪೀಠದ ಹತ್ರ ನಿಂತು ವಾಕ್ಯಗಳನ್ನು ಹೇಳಬೇಕಾಗಿರುವಾಗ ಜನರಿಗೆ ಕಾಣಬೇಕಾಗಿರೋದು ನಾವುಗಳಲ್ಲ, ಕ್ರಿಸ್ತನು ಕಾಣಬೇಕು. ಅದೇ ಪ್ರತಿ ವಾರ ನನಗೆ ಕೂಗು. ಎಲ್ಲಿ ಜನ ಒಳ್ಳೆ ಪ್ರಸಂಗಿ ಅಂದ್ಬಿಡ್ತಾರೋ, ಎಲ್ಲಿ ಜನ ವಾಕ್ಯ ಒಳ್ಳೇದು ಅಂತ ಹೇಳ್ಬಿಡ್ತಾರೋ, ವಾಕ್ಯ ಒಳ್ಳೇದಂತಲ್ಲ ಹೇಳಬೇಕಾಗಿರೋದು, ದೇವರು ಒಳ್ಳೆಯವನು ಅಂತ ಹೇಳಬೇಕು. ಹೌ ಗಾಡ್ ಇಸ್ ಗುಡ್. ಪೀಪಲ್ ಮಸ್ಟ್ ಸೇ ಬೈ ಯುವರ್ ಪ್ರೀಚಿಂಗ್ ದಟ್ ದೇ ಶುಡ್ ಅಕ್ನಾಲೆಡ್ಜ್ ಗಾಡ್, ದೇ ಶುಡ್ ನೋ ಗಾಡ್. ದೇವರನ್ನು ತಿಳಿಬೇಕು. ದೇವರನ್ನು ನಾವು ತಿಳಿಲಿಲ್ಲ ಅಂದರೆ, ಕ್ರಿಸ್ತನನ್ನು ನಾವು ಅರಿತುಕೊಳ್ಳಿಲ್ಲ ಅಂದರೆ, ಪ್ರಸಂಗಿ ಕುಳ್ಳಗಿರ್ಲಿ ಉದ್ದಕ್ಕಿರ್ಲಿ, ಯೇಸು ಸ್ವಾಮಿಯನ್ನು ಅವನು ಯಾವತ್ತೂ ಮರೆ ಮಾಡಬಾರ್ದು. ಯಾಕಂದರೆ ಪೌಲನೇ ಹೇಳ್ತಾ ಇದ್ದಾನೆ, ಜನರು ಇವತ್ತು ನಮ್ಮ ಜೀವಿತದಲ್ಲೂ ನಮ್ಮ ಮಾತುಗಳಲ್ಲಿ ಕ್ರಿಯೆಗಳಲ್ಲಿ ಜನ ನಾವು ಮಾತಾಡೋದನ್ನ ನೋಡುವಾಗ ಬಲಹೀನರು ಅಂತ ಗುರುತಿಸಿದಾರ? ಅವರಿಗೆ ನಾವು ಬಲಹೀನರು ಅನ್ನೋ ಅರಿವು ಬಂದಿದೆಯಾ? ಇಲ್ಲ ನಮ್ಮ ಮಾತುಗಳನ್ನ ನೋಡಿದಾಗ ಜನ ಬರೀ ಇವನು ಬಂಡವಾಳಕ್ಕಾಗಿ ಮಾತಾಡ್ತಾ ಇದ್ದಾನೆ ಅಂತ ಹೇಳ್ತಿದ್ದಾರ? ಆದರೆ ನಾನು ತಾಳ್ಮೆಯಿಂದ ಹೇಳ್ತೀನಿ, ನನಗೆ ಗೊತ್ತಿರುವಂಥ ಕೆಲವು ಪಾಸ್ಟರ್ಸ್ಗಳ ಹತ್ರ ನಾನು ಹೋಗಿದ್ದೀನಿ. ಅವರಿಗೆ ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ, ನಂತರ ಪುಸ್ತಕಗಳು ಮಾಡಿಲ್ಲ, ಯೂಟ್ಯೂಬ್ಗೂ ಬಂದಿಲ್ಲ, ಬಲಹೀನರ ಥರ ನಿಷ್ಕಪಟವಾಗಿ ನೆಟ್ಟಿಗೆ ಪುಲ್ಪಿಟ್ ಹತ್ರ ಬಂದಾಗ ಸರಿಯಾಗಿ ಮಾತು ಕೂಡ ಬರದೆ ಭಾಳ ತೊದಲಿಸಿ ಒಂದು ಮಾತಾಡೋಕ್ಕೆ ಏನೇನೋ ಮಾತಾಡಿಕೊಂಡು ಇರುವಂಥ ವ್ಯಕ್ತಿಗಳನ್ನೂ ನಾನು ನೋಡಿದ್ದೀನಿ. ಆದರೆ ಸಮ್ಟೈಮ್ಸ್ ನಾನು ಅಂಥ ಸೇವಕರು ಚರ್ಚ್ಗೆ ಹೋದಾಗ ಅವರ ನಿಷ್ಕಪಟತನ ನೋಡಿ, ಅವ್ರಿಗಿರೋ ಒಳ್ಳೆಯ ಹೃದಯ ನೋಡಿ ನನಗೆ ನಾಚಿಕೆ ಆಗಿದೆ. ನನಗೆ ಒಳ್ಳೆ ಪ್ರಸಂಗ ಮಾಡೋದು, ಭಾಷೆಗಳು ಗೊತ್ತಿರ್ಬೋದು, ಆದರೆ ಅವರಿರೋ ಲೆವೆಲ್ಲು, ಅವ್ರ ದೇವರೊಂದಿಗೆ ಇರೋದನ್ನ ನೋಡಿದಾಗ, ಬಿಡದಿಯಲ್ಲೇ ಒಬ್ಬ ಸೇವಕರಿದ್ದರು, ನನಗೀಗಲೂ ನೆನಪಿದೆ. ಒಂದೇ ಒಂದು ಸರಿ ನಾನು ಅವ್ರನ್ನ ನೋಡಿದೆ. ಅವ್ರ ಹತ್ರ ನಾನು ಹೇಳಿದೆ, ಪಾಸ್ಟ್ರೆ ಚೇಂಜ್ ಇದೆಯಾ ಅಂದೆ. ನೀವೇನು ಹೇಳ್ತೀರಾ? ಚೇಂಜ್ ಇದ್ದರೆ ಹೇಳಿ, ಚೇಂಜ್ ಇದ್ದರೆ ನೀವೇನು ಮಾಡ್ತೀರಾ? ನೀವೆಲ್ಲ ವಿಶ್ವಾಸಿಗಳು. ನಾನು ನೋಡಿದ್ದ ಆ ಪಾಸ್ಟ್ರು, ನನಗೆ ಅವಮಾನ ಆಯಿತು ಆ ಪಾಸ್ಟ್ರು ಮಾಡಿದ್ದು. ಯಾಕೆ ಗೊತ್ತಾ? ಚೇಂಜ್ ಇದೆಯಾ ಅಂದೆ. ಪಾಸ್ಟ್ರು ನೀವು ಇಲ್ಲಿರಿ, ಓಡಿದ್ರು, ಅಂಗಡಿ ಬೀದಿಗೆಲ್ಲ ಓಡ್ತಾ ಇದ್ದಾರೆ ಚೇಂಜ್ ತೊಗೊಂಬಂದು ಕೊಡೋಕ್ಕೆ. ಬರೀ ನನಗೆ ಅನ್ನಿಸ್ತು, ನನಗೆ ಈ ಹಾರ್ಟ್ ಇಲ್ವಲ್ಲ,
ಚೇಂಜ್ ಇಲ್ಲ ಅಂದ್ಬಿಡ್ತೀನಿ ಅಷ್ಟೇ ನಾನು. ಪಾಸ್ಟರ್ ಅವರು ಆದರೆ ನನ್ನ ಹತ್ರ ಕಾಸು ಇಸ್ಕೊಂಡು ಅಲಿತಾವ್ರ ಅಂಗಡಿಗಳ ಹತ್ರ ಚೇಂಜಸ್, ನಾನು ಬಂದು ಚೇಂಜ್ ಕೊಟ್ಬಿಟ್ಟು ಅಷ್ಟು. ಅಂಥವ್ರನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಸುಜಿತ್ ಪ್ರಿಯನಿಗೆ ಭಾಳ ಅವಮಾನ ಆಗಿದೆ. ಯಾಕಂದರೆ ಆ ಬಲಹೀನರಾಗಿರುವಂಥ ವ್ಯಕ್ತಿಗಳ ಮೂಲಕವಾಗಿ ಯಾರು ಪ್ರಕಟ ಆಗ್ತಾ ಇದ್ದಾರೆ? ಇವತ್ತು ಬಲಹೀನರು ಅನ್ನುವಂಥ ಗುರುತು ಜನರಿಗಿದೆಯಾ ನಮ್ಮನ್ನು ನೋಡಿದಾಗ? ಇಲ್ಲ, ಭಾಳ ದಿಮಾಕಲ್ಲೇ ನಡೆಯೋದು, ಯಾವುದನ್ನಾದರೂ ಹೇಳಿದ್ರೆ ಕೇಳದೆ ಇರೋದು. ಅದಲ್ಲ ಶಿಲುಬೆ.